ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ಚಂಡಮಾರುತದ ಪರಿಣಾಮ ಹೇಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ರಿ. ಇದರ ಪರಿಣಾಮ ದಕ್ಷಿಣ ಒಳನಾಡಿನ ಮೇಲೂ ಕೂಡ ಬೀಳುತ್ತೆ. ಹಾಗಾಗಿ ಪಾಲಿಕೆಯ ಅಧಿಕಾರಿಗಳಿಗೆ ರಜೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆಯುಕ್ತ ತುಷಾರ್ ಗಿರಿನಾಥ್ ಅವರು. BBMP ಆಯುಕ್ತ ತುಷಾರ್ ಗಿರಿನಾಥ್ ಅಂದರೆ ಬೆಂಗಳೂರಿನ ಮೇಲೂ ಕೂಡ ಬೆಂಗಳೂರಿಗೂ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ನಾಳೆ ಭಾನುವಾರ ಇದ್ದರೂ ಯಾವ ಅಧಿಕಾರಿಗಳಿಗೂ ರಜೆ ಇಲ್ಲ. ಓಕೆ, ಗುಡ್ ಮೂವ್ ಅದು. ಆ್ಯಕ್ಚುಲಿ ತಗ್ಗು ಪ್ರದೇಶ, ಕೆರೆ ಅಂಗಳದ ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ನಾಳೆ ಮಳೆಯಿಂದ ತೊಂದರೆಯಾದರೆ ಅಧಿಕಾರಿಗಳೇ ನೇರ ಕಾರಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಭಾನುವಾರದ ರಜೆ ಕ್ಯಾನ್ಸಲ್ ಅಧಿಕಾರಿಗಳಿಗೆ ಮತ್ತು BBMP ಸಿಬ್ಬಂದಿಗೂ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ನೀವು. ಯಾಕೆ ಅಂತಂದರೆ ನೀವು ಬರೀ ಅಧಿಕಾರಿಗಳನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋರು ಸಿಬ್ಬಂದಿಗಳು ಇರಲಿ. ಒಂದು ಗುಡ್ ಮೂವ್ ಅಂತ ನಾನು ಆಗಲೇ ಹೇಳಿದೆ. ಯಾಕೆಂದರೆ ಇದು ಮುನ್ನೆಚ್ಚರಿಕಾ ಕ್ರಮ. ಗೊತ್ತಿಲ್ಲ ಯಾವ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಬೀಳುತ್ತೋ ಬೀಳದೆ ಇರುತ್ತೋ, ಇವತ್ತೊಂದು ಥರನೇ ಚಿಲ್ಡ್ ವೆದರ್ ಕಂಟಿನ್ಯೂ ಆಗುತ್ತೋ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಮಳೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪಾಲಿಕೆಯ ಅಧಿಕಾರಿಗಳಿಗೆ ನಾಳೆ ಸಂಡೇ ರಜೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ನಾಳೆ ಎಲ್ಲರೂ ಕೆಲಸಕ್ಕೆ ಬರಬೇಕು. ಎಲ್ಲಿ ಮರ ಬೀಳುತ್ತೋ, ಎಲ್ಲಿ ನೀರು ತುಂಬಿಕೊಳ್ಳುತ್ತೋ, ಯಾವ ರೋಡ್ ಬ್ಲಾಕ್ ಆಗುತ್ತೋ ಏನೂ ಗೊತ್ತಿಲ್ಲ. ಬಟ್ ಇದು ಚಂಡಮಾರುತದ ಪರಿಣಾಮ ಅಂತಲೇ ಮಾಡೋದಲ್ಲ, ನೀವು ಮಳೆಗಾಲದಲ್ಲೂ ಮಾಡಬೇಕು. ಹೀಗೆ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಆಗಲೂ ಕೆಲ ದಿನಗಳ ಕಾಲ ಅಧಿಕಾರಿಗಳಿಗೆ ರಜೆಯನ್ನು ಕ್ಯಾನ್ಸಲ್ ಮಾಡಿ ಕೆಲಸ ಮಾಡಿ. ನಿಮ್ಮನ್ನು ಯಾರು ಅಂತಾರೆ ಅವಾಗ? ತಮಿಳುನಾಡಿನಲ್ಲೂ ಕೂಡ ಕರಾವಳಿ ಜಿಲ್ಲೆಗಳು ಅಂತ ನಾವೇನು ಕರಿತೀವಿ, ಆ ಕರಾವಳಿ ಜಿಲ್ಲೆಗಳಲ್ಲಂತೂ ಚೆನ್ನೈಯಿಂದ ಹಿಡಿದು ಎಲ್ಲ ಕಡೆ ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಇವೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಪರಿಣಾಮ. ಇವತ್ತು ಸಾಯಂಕಾಲದ ವೇಳೆಗೆ ಅದು ಪುದುಚೇರಿಗೆ ಬಂದು ಹಿಟ್ಟಾಗುತ್ತೆ ಅಂತ ಮಾಹಿತಿ ಇದೆ. ಇವತ್ತು ಫಾಲ್ ಆಗ್ತಾ ಇದೆ. ನಮ್ಮ ಸೈಕ್ಲೋನ್ ಏನಿದೆ ಅದು ಪುಡುಚೇರಿ ಮತ್ತು ಅಲ್ಲಿ ಹತ್ತಿರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ. ನಾಳೆ ಮತ್ತು ನಾಳೆದ್ದು ಕೆಲವು ಕಡೆಗೆ ಲೈಟ್ ಟು ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ನೂ ಬರ್ಬೋದು ಅಂತ ಇದೆ. ಈಗ ಯಾವ ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರುತ್ತದೆ, ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಮ್ ಬರುತ್ತೆ ಅದು ಹೇಳೋದಿಲ್ಲ. ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ. ಎಲ್ಲ ರಜೆ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬೇರೆ ಯಾರಿಗೂ ರಜೆ ಇಲ್ಲ. ಇವತ್ತು ಫಾಲ್ ಆಗ್ತಾ ಇದೆ. ನಮ್ಮ ಸೈಕ್ಲೋನ್ ಏನಿದೆ ಅದು ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳಿಗೆ ರಜೆ ಕ್ಯಾನ್ಸಲ್ ಅಂತಾರೆ ತುಷಾರ್ ಗಿರಿನಾಥ್ ಅವರು. ಓಕೆ, ಫೈನ್. ಬಟ್ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನೇನು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಬೇಕಲ್ಲ ಅರವಿಂದ್? ಖಂಡಿತವಾಗ್ಲೂ ಮುನ್ನೆಚ್ಚರಿಕಾ ಕ್ರಮಗಳು ಏನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಪ್ರಮುಖವಾಗುತ್ತೆ. ಆದ್ರೆ ಈಗ ಈ ಮಳೆ ಬಂದ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ BBMP ಸದಾ ಫೇಲ್ಯೂರ್ ಆಗ್ತಾ ಇದೆ. ಅಧಿಕಾರಿಗಳನ್ನ ಎಚ್ಚರಿಸಿದೀವಿ, ಅಲರ್ಟ್ ಆಗಿದೀವಿ ಅಂತ ಹೇಳಿ ತುಷಾರ್ ಗಿರಿನಾಥ್ ಅವರು ಬೈಟ್ ಕೊಡ್ತಾರೆ. ನಾಳೆನೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಇಂದಾಗಿ ಜೋರು ಮಳೆ ಆಗುತ್ತೆ ಬೆಂಗಳೂರಿನಲ್ಲಿ ಅಂತ ಹೇಳಿ ಮುನ್ಸೂಚನೆ ಸಿಕ್ಕಿರುವಂತದ್ದು. ಹಾಗಾಗಿ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿವೆ ಆ ಕಡೆ ಗಮನ ಹರಿಸಿ ನೀರ್ ನಿಲ್ಲದಂತೆ, ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ರೀತಿ ತಗ್ಗು ಪ್ರದೇಶಗಳಿಗೆ ಅಧಿಕಾರಿಗಳನ್ನ ನೇಮಕ ಮಾಡೋ ಬದಲು ತಗ್ಗು ಪ್ರದೇಶಗಳನ್ನ ಸರಿಪಡಿಸಬೇಕಾಗತ್ತೆ. ಕಳೆದ ಹಲವು ವರ್ಷಗಳಿಂದನೂ ಕೂಡ ಬೆಂಗಳೂರಿನಲ್ಲಿ ಸಮಸ್ಯೆ ಇದೆ, ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಈಗ BBMP ತುಷಾರ್ ಗಿರಿನಾಥ್ ಅವರು ಅಧಿಕಾರಿಗಳನ್ನ ಎಚ್ಚರಿಸಿದೀವಿ, ಚಂಡಮಾರುತ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಿ, ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ, ಸಮಸ್ಯೆ ಆಗದಂತೆ ನಾವು ಎಚ್ಚರಿಕೆನ ವಹಿಸ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.